ಇದೊಂದು ಬಹಳ ವಿಶೇಷವಾಗಿರುವಂಥ ಒಂದು ಕಾರ್ಯಕ್ರಮ. ಬಹುತೇಕ ಎಲ್ಲರೂ ಉಲ್ಲೇಖ ಮಾಡಿದಂತೆ ಒಬ್ಬರು ಕರ್ಕೊಂಡು ಹೋಗೋಕೆ, ಒಬ್ಬರು ಕಳಿಸ್ಕೊಡೋಕೆ ಇಷ್ಟೆಲ್ಲ ಗದ್ದಲ ಹಾಕಿ ನಡೀತಾ ಇರುವಂಥದ್ದು ಇದು ಮೊದಲನ್ನು ನಾವು ಗಮನಿಸ್ಕೊಳ್ತೀವಿ. ಕೆಲವು ತಿಂಗಳುಗಳ ಹಿಂದೆ ಇಬ್ಬರಿಗೆ ಮತ್ತು ಎರಡು ಮಠಗಳಿಗೆ ಉತ್ತರಾಧಿಕಾರಿಯನ್ನು ಆಯ್ಕೆ ಮಾಡುವಂಥ ಒಂದು ಪ್ರಕ್ರಿಯೆ ನಡೆಯಿತು. ಶ್ರಾವಣದ ಮೊದಲನೇ ವಾರದಲ್ಲಿ ಆ ಕಾರ್ಯಕ್ರಮವನ್ನು ಪೂರ್ಣಗೊಳಿಸಿ ಅನುಷ್ಠಾನಕ್ಕೆ ಶ್ರೀಶೈಲಕ್ಕೆ ಹೋದಿಲ್ಲ. ನಮ್ಮ ತಲೆಯೊಳಗೆ ಏನಿತ್ತು ಅಂದರೆ, ಪೂರ್ಣ ಪ್ರಮಾಣದಲ್ಲಿ ತಯಾರಾಗಿರುವಂಥ ಸ್ವಾಮಿಗಳನ್ನು ತಂದು ಮಠಕ್ಕೆ ಮಾಡೋದಕ್ಕಿಂತಲೂ ಮರಿದೇವರನ್ನ ಮಠಕ್ಕೆ ಗೊತ್ತು ಮಾಡಿ ನಮ್ಮ ಪರಂಪರೆಗೆ, ನಮ್ಮ ವ್ಯವಸ್ಥೆಗೆ, ನಮ್ಮ ಅವಶ್ಯಕತೆಗೆ ಹೆಂಗೆ ಬೇಕೋ ಹಂಗೆ ಅವ್ರನ್ನ ತಯಾರು ಮಾಡ್ಕೊಳ್ಳೋದು ಭಾಳ ಚಲೋ ಅಂತ ಹೀಗೆ ಅನಿಸಿ ಉತ್ತರಾಧಿಕಾರಿಗಳನ್ನು ಆಯ್ಕೆ ಮಾಡೋದು. ಕಟ್ಟಿದ ಮನೆ ಖರೀದಿ ತಗೊಳ್ಳೋಕ್ಕಿಂತಲೂ ಸೈಟ್ ಖರೀದಿ ಮಾಡಿ ಹೆಂಗೆ ಬೇಕು ಹಂಗೆ ಮನೆ ಕಟ್ಸ್ಕೊಳ್ಳೋದು ಭಾಳ ಚಲೋ. ಹೌದಿಲ್ಲ? ಆ ಮನೆ ಬಗ್ಗೆ ಯಾವಾಗೂ ಆಕ್ಷೇಪ ಬರೋಂಗಿಲ್ಲ. ಯಾಕೆ ಅಂದರೆ ಹೆಂಗೆ ಬೇಕಂದ್ರೆ ನಾವೇ ಕಟ್ಸ್ಕೊಂಡಿರ್ತೀವಿ. ಇವತ್ತು ನಾವು ಕಟ್ಟೋ ಮನೆಗೆ 20 ವರ್ಷ ಮುಂದಿನ ಆಲೋಚನೆಯನ್ನು ಮಾಡಿ ನಾವು ಮನೆ ಕಟ್ಕೊಂಡಿರ್ತೀವಿ. ಆದರೆ ರೆಡಿಮೇಡ್ ಮನೆ ತೊಗೊಂಡಿವಿ ಅಂದ್ರೆ ಇದು ಹಿಂಗಿರ್ಬೇಕಾಗಿತ್ತು, ಅದು ಹಂಗಿರ್ಬೇಕಾಗಿತ್ತು, ಅದು ಸರಿ ಇಲ್ಲ, ಇದು ಸರಿ ಇಲ್ಲ. ಹೀಗಾಗೇನೆ ಈ ರೆಡಿಮೇಡ್ ಮನೆಗಳನ್ನು ತಗೊಂಡು ಮಠಗಳಲ್ಲಿ ಬಹುತೇಕ ಕಾಲಾಂತರದಲ್ಲಿ ಸಮಸ್ಯೆಗಳು ಉದ್ಭವ ಆಗಿರುವಂಥದ್ದನ್ನು ನಾವು ಗಮನಿಸ್ತೀವಿ. ಅವ್ರಿಗೂ ಇವ್ರು ನಮ್ಮವರನ್ನು ಭಾವನೆ ಇರೋಂಗಿಲ್ಲ, ನಮ್ಮೊಳಗೂ ಇವ್ರು ನಮ್ಮವರನ್ನು ಭಾವನೆ ಬರೋಂಗಿಲ್ಲ. ಆ ಅಟ್ಯಾಚ್ಮೆಂಟ್ ಬರಬೇಕು ಅನ್ನೋ ಕಾರಣಕ್ಕೆ ಸಣ್ಣವರಿದ್ದಾಗಿನಿಂದಲೇ ಬೆಳೆಸಿದ್ರೆ ಚೆನ್ನಾಗಿರ್ತದೆ ಅನ್ನೋ ಉದ್ದೇಶವನ್ನು ಇಟ್ಕೊಂಡು ಆ ಹೆಜ್ಜೆಯನ್ನು ನಾವು ಇಟ್ವಿ. ಅವಾಗ ಮಾಡಿದ ಉತ್ತರಾಧಿಕಾರಿಯ ಏನೊಂದು ಪ್ರಕ್ರಿಯೆ ಇದೆ, ಅದೇ ಜವಾಬ್ದಾರಿ ಕಡಿಮೆ ಮಾಡ್ಕೊಳ್ಳೋ ಸಲುವಾಗಿ ಎಲ್ಲ ಮತ್ತೊಂದು ಜವಾಬ್ದಾರಿ ಹೆಚ್ಚು ಮಾಡ್ಕೊಳ್ಳೋ ಸಲುವಾಗಿ ಅವ್ರು ಓದಿಸ್ಬೇಕು, ದೊಡ್ಡವ್ರು ಮಾಡಬೇಕು, ಕಲಿಸ್ಬೇಕು, ಯೋಗ್ಯರನ್ನಾಗಿ ಮಾಡಬೇಕಲ್ಲ, ಅದೊಂದು ಜವಾಬ್ದಾರಿ ಹೆಚ್ಚಿಗೆ ಮತ್ತೆ ಕೊಳ್ಳಿಗೆ ಬಿದ್ದಾಗ. ಆದರೂ ಕೂಡ ಯಾವಾಗಿದ್ರೂ ಮಾಡಬೇಕು, ಸಕಾಲಕ್ಕೆ ಮಾಡೋದು ಸೂಕ್ತ ಅಂತ ಹೇಳಿ ಅವಾಗ ನಿರ್ಣಯವನ್ನು ತಗೊಂಡು ಇವತ್ತು ಒಬ್ಬರನ್ನ ಇಲ್ಲಿ ಕಳ್ಸೋಕೆ, ಒಬ್ಬರನ್ನ ಕರ್ಕೊಂಡು ಬರುವಂಥ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಏಪ್ರಿಲ್ದೊಳಗೆ ಅಭಿಷೇಕ್ ದೇವ್ರನ್ನ ಅವರ 10th ಪರೀಕ್ಷೆ ಮುಗಿದ ಮೇಲೆ ಸೇವೆ ಮಂದಿರ ಕಳಿಸೋದು ಅಂತ ತಿಳ್ಕೊಂಡು ತೀರ್ಮಾನ ಆಗಿ ಹೋಗಿತ್ತು. ನಾವು ಅಂದಾಜು ಶಾಸ್ತ್ರಿಗಳಿಗೆ ಮತ್ತು ಹಾವೇರಿ ಅಜ್ಜರಿಗೆ ಫೋನ್ ಮಾಡಿ ಯಾವಾಗ ಕಳಿಸ್ಕೊಡ್ಬೇಕು ಮತ್ತು ಯಾವಾಗ ವೆಕೇಷನ್ ಹೋಗ್ತದೆ ಅಂತ ಕೇಳಿ ಅವ್ರು ಮೇ ಲಾಸ್ಟ್ ವೀಕ್ ಅಥವಾ ಜೂನ್ ಮೊದಲನೇ ವಾರದೊಳಗೆ ಯಾವಾಗೂ ಕರ್ಕೊಂಡು ಬರ್ರಿ ಅಂತ ಹೇಳಿದರು. ಆ ಪ್ರಕಾರ ದಿನಾಂಕ ನಿಗದಿ ಮಾಡಿದ್ವಿ. ಅದಕ್ಕಿಂತಲೂ ಮೊದಲು ಇಬ್ಬರಿಗೆ ಮಠದ ಕಾರ್ಯಕ್ರಮದೊಳಗೆ ಹಿಂಗೆ ಮೇ ಲಾಸ್ಟ್ ಅಥವಾ ಜೂನ್ 1 ಮರಿದೇವ್ರನ್ನ ಕಳಿಸ್ಲಿಕ್ಕೆ ಸೇವೆ ಮಂದಿರಕ್ಕೆ ಹೋಗೋದದ. ಅದಕ್ಕೆ ಯಾರ್ಯಾರು ಬರೋರು ಅದ್ರ ಬರ್ಬೋದು, ಎಷ್ಟು ಮಂದಿ ಆದರೂ ಕರ್ಕೊಂಡು ಹೋಗ್ತೀವಿ ಅಂತ ಒಂದು ಅನೌನ್ಸ್ ಮಾಡಿದ್ವಿ. ಅದನ್ನು ಅನೌನ್ಸ್ ಮಾಡೋದ್ರ ಹಿಂದಿನ ಉದ್ದೇಶ ಏನು ಅಂದರೆ, ನಮ್ಮ ಸ್ವಾಮಿಗಳು ಎಲ್ಲಿದಾರ, ಏನು ಮಾಡ್ತಾರ, ಎಲ್ಲಿ ಕರೀತಾರ ಅನ್ನೋದು ಭಕ್ತರಿಗೆ ಗೊತ್ತಿರಬೇಕು. ಮತ್ತು ಇಷ್ಟೆಲ್ಲ ಜನ ನನ್ನ ಹಿಂದದಾರ ಅನ್ನುವಂಥ ಅರಿವು ಕಲಿಯುವಂಥ ಮರಿಗಿರಬೇಕು. ಅವಾಗ ನಮ್ಮ ಮರಿದೇವ್ರನ್ನ ಕಲ್ಸಾಕತ್ತೀವಿ ಅನ್ನುವಂಥ ಜಾಗೃತಿ ಭಕ್ತರಲ್ಲಿರ್ತದೆ. ಇಷ್ಟೆಲ್ಲ ಜನ ನನ್ನ ಮೇಲೆ ಇಷ್ಟು ನಿರೀಕ್ಷೆ ಇಟ್ಟುಕೊಂಡಾರಪ್ಪ ಅನ್ನುವಂತಹ ಜಾಗೃತಿ ಪ್ರಜ್ಞೆ ಮರಿದೇವರಲ್ಲಿರ್ತದೆ. ಆ ಒಂದು ಜೋಡಣೆ ಆಗಬೇಕು ಅನ್ನೋ ಉದ್ದೇಶದಿಂದ ಎಲ್ಲ ಜನರನ್ನು ಕರ್ಕೊಂಡು ಬರುವಂತಹ ಕಾರ್ಯಕ್ರಮ ಚಾಲನೆ ಕೊಡ್ತೀವಿ. ಯಡೂರು ಮಠದ ಮರಿದೇವ್ರನ್ನ ಗೊತ್ತು ಮಾಡೋ ಕಾಲಕ್ಕೂ ಕೂಡ ಯಡೂರಿಂದ ಸುಮಾರು 100-120 ಜನ ಬಂದಿದ್ದರು. ಅವ್ರು ನೋಡ್ಕೊಂಡು ಹೋಗೋ ಸಲುವಾಗಿ ಅವಾಗ ಇದ್ದರು. ಎಲ್ಲ ಭಕ್ತರು ನಾವು ಬರೀ ನೋಡಿ ಇವ್ರು ಚೆನ್ನಾಗಿದ್ದಾರೆ ನೋಡಿ ಬರೋದು ಕಳಿಸ್ಕೊಟ್ವಿ. ಅವರೆಲ್ಲ ಸುಮಾರು 100-120 ಜನ ಹೋಗಿ ಬಂದ ಮೇಲೆ
ಇವ್ರು ಬಹಳ ಯೋಗ್ಯದಾರ ಚಲೋ ಆಗ್ತಾರ ಅಂತ ತಿಳ್ಕೊಂಡು ಅವರೆಲ್ಲ ಒಪ್ಕೊಂಡ್ಮೇಲೆ ನಾವು ಯಡೂರು ಮಠಕ್ಕೆ ಉತ್ತರಾಧಿಕಾರಿ ನಿರ್ಮಾಣ ಅಂತ ನಿರ್ಣಯ ಮಾಡಿದ್ವಿ. ಅಂದ್ರೆ ಮೇನ್ ಎಲ್ಲಕ್ಕಿಂತಲೂ ಮುಖ್ಯವಾಗಿ ಏನಿರಬೇಕು ಅಂದರೆ ಒಂದು ಮಠದ ಆಸ್ತಿ, ಒಂದು ಮಠದ ಸಂಪತ್ತು, ಒಂದು ಮಠದ ಪರಂಪರೆ, ಇವೆಲ್ಲವುಗಳ ಜೊತೆಗೆ ಆ ಮಠದ ಪರಂಪರೆಗೆ ಹೊಂದ್ಕೊಂಡಿರುವಂಥ ಏನು ಭಕ್ತರದಾರಲ್ಲ, ಆ ಭಕ್ತರು ಮತ್ತು ಬರುವಂತಹ ಗುರುಗಳು ಅವರು ಮುಂದಿನ ದಿನಮಾನಗಳಲ್ಲಿ ಸಾಮರಸ್ಯದಿಂದ ಹೋಗಬೇಕು. ಒಂದು ಗಟ್ಟಿತನ ಅಲ್ಲೇ ನಿರ್ಮಾಣ ಆಗಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡು ಈ ರೀತಿಯಾದ ಹೆಜ್ಜೆಯನ್ನಿಟ್ಟು ಇವತ್ತು ಒಬ್ಬರನ್ನು ಕರ್ಕೊಂಡು ಹೋಗುವಂತಹ, ಒಬ್ಬರನ್ನು ಕಳಿಸುವಂಥ ಕಾರ್ಯಕ್ರಮಕ್ಕೆ ಬಂದಿದ್ದೀವಿ ನಾವು. ನಮ್ಮ ರೇಣುಕಾರರು ಅವರನ್ನು ಇನ್ನೂ ಚೆನ್ನಾಗಿ ಓದಿಸಬೇಕು. ಇಲ್ಲೆಲ್ಲ ಸಾಕಷ್ಟು ಅವರು ಅಧ್ಯಯನ ಮಾಡಿದ್ದಾರೆ. ಒಂದು ವರ್ಷದಲ್ಲಿ ನಮ್ಮ ಹಾವೇರಿ ಅಜ್ಜರ ಮಾರ್ಗದರ್ಶನದಲ್ಲಿ, ಶಶಿ ಹಿರೇಮಠರ ಒಂದು ಮಾರ್ಗದರ್ಶನದಲ್ಲಿ, ಆಗಾಗ ಅಂದಾಜ ಶಾಸ್ತ್ರಿಗಳು ಕೂಡ ಬಂದು ಪಾಠ ಹೇಳ್ತಾ ಇರುವಂತಹ ಅವ್ರ ಮಾರ್ಗದರ್ಶನದಲ್ಲಿ ಚೆನ್ನಾಗಿ ತಯಾರಾಗ್ಯಾರ. ಆದರೆ ಅವರನ್ನು ಇನ್ನೂ ಚೆನ್ನಾಗಿ ತಯಾರು ಮಾಡಬೇಕು ಅಂತ ಅನೇಕ ಭಾಷೆಗಳನ್ನು ಓದಬೇಕು, ಅನೇಕ ಸಂಗತಿಗಳನ್ನು ಅವ್ರು ತಿಳ್ಕೊಳ್ಬೇಕು, ಶಾಸ್ತ್ರವನ್ನು ಅವ್ರು ಅಧ್ಯಯನ ಮಾಡಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡು ಬೆಂಗಳೂರಿನ ವೇದ ವಿಜ್ಞಾನ ಗುರುಕುಲಕ್ಕೆ ಅವ್ರು ಕಳಿಸ್ಬೇಕಂತ ಹೇಳಿ ಅನೇಕ ತಜ್ಞರ ಜೊತೆಗೆ ಚರ್ಚೆ ಮಾಡಿ ನಿರ್ಣಯ ಮಾಡಿದಾಗ ಮೊದಲು ಅವ್ರದ್ದು ಇಂಟ್ರ್ಯೂ ಆಯಿತು. ನಮ್ಮ ಶ್ರೀಮಠ ಹೋಗಿ ಇಂಟ್ರ್ಯೂ ಕೊಡಿಸಿದ್ರು. 5 ದಿವಸ ಅವ್ರನ್ನ ಟ್ರಯಲ್ ಅಂತ ಇಟ್ಕೊಂಡಿದ್ರು, ನಮ್ಮಲ್ಲಿ ಇರ್ತಾನೋ ಇಲ್ಲ ನೋಡ್ಬೇಕು ಅಂತ ಹೇಳಿ. ಆ ಟ್ರಯಲ್ ಮುಗಿಸ್ಕೊಂಡು ಇವತ್ತು ಬೆಳಗ್ಗೆ ಬಂದರು. ಮತ್ತು 10ನೇ ತಾರೀಕಿನ ದಿವಸ ಅವ್ರದ್ದು ಅಡ್ಮಿಷನ್ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಒಂದು ವಾರ ಯಡೂರಿಗೆ ಕರ್ಕೊಂಡು ಹೋಗಿ ಅವ್ರಿಗೆ ಬೇಕು ಬೇಡ ಅಂತನ್ನೆಲ್ಲ ವ್ಯವಸ್ಥೆ ಮಾಡಿ ಅಲ್ಲಿಂದ ಅವ್ರು ಕಳಿಸ್ಕೊಡೋ ಸಲುವಾಗಿ ನಾವು ಕರ್ಕೊಂಡು ಹೊಂಟೀವಿ ಹೊರತು ಮಠದ ಸಲುವಾಗಿ ಕರ್ಕೊಂಡು ಹೊಂಟಿಲ್ಲ. ಆಮೇಲೆ ಅಭಿಷೇಕ್ ದೇವರು ಇಂಗ್ಲೀಷ್ ಮೀಡಿಯಮ್ನಲ್ಲಿ ಅಧ್ಯಯನ ಮಾಡಿದವರು. 10th ಪರೀಕ್ಷೆಯನ್ನು ಮುಗಿಸಿ ಈಗಾಗಲೇ ಎಷ್ಟಾಗಿದೆ ಪರ್ಸೆಂಟೇಜು? 70% ಅಂಕಗಳನ್ನು ಪಡ್ಕೊಂಡು ಇವತ್ತು ಇಂಗ್ಲೀಷ್ ಮೀಡಿಯಮ್ನಲ್ಲಿ 10ನೇ ತರಗತಿಯನ್ನು ಉತ್ತೀರ್ಣರಾದ. ಕೊಂಡೂರು ಸ್ವಾಮಿ ಹೇಳಿದಂಗೆ ಇಂಗ್ಲೀಷ್ ಚೆನ್ನಾಗಿ ಕಲಿಬೇಕು. ಅದೇ ದಾರಿ ಒಳಗದಾರ. ಶಿವಯೋಗ ಮಂದಿರದಲ್ಲಿ ಇದ್ದರೂ ಕೂಡ ಅವ್ರೇನು ಇಂಗ್ಲೀಷ್ ಕಲ್ತಾರಲ್ಲ ಅದನ್ನು ಅವ್ರು ಕೈ ಬಿಡಲಾರ್ದಂಗೆ ಅದಕ್ಕೆ ಹೆಚ್ಚು ಸಮಯವನ್ನು ಕೊಟ್ಟು ಉಳಿದೆಲ್ಲ ಓದಬೇಕು. ಅದರ ಜೊತೆಗೆ ಇಂಗ್ಲೀಷನ್ನು ಕೂಡ ಮರಿಲಾರ್ದಂಗೆ ಮುಂದಿನ ಅಧ್ಯಯನಕ್ಕೆ ಬೇಸ್ ಮಾಡಿಕೊಂಡು ಅವ್ರು ತಯಾರಾಗಬೇಕು ಅನ್ನುವಂತಹ ಮಾತುಗಳನ್ನು ಈ ವೇದಿಕೆ ಮೂಲಕ ವ್ಯಕ್ತ ಮಾಡ್ತಾರೆ. ನಾವು ಶಿವಯೋಗ ಮಂದಿರದ ಮರೆಯನ್ನು ಆಯ್ಕೆ ಮಾಡಿಕೊಂಡಿದ್ದಕ್ಕೆ ಈಗ ಹಿಪ್ಪರಿಗೆ ಮಠದ ಮರೆಯನ್ನು ಶಿವಯೋಗ ಮಂದಿರಕ್ಕೆ ಕಳಿಸ್ಕೊಡೋದಕ್ಕೆ ಕೆಲವರು ಅಲ್ಲಿಂದನೇ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ, ಅಲ್ಲಿಗೆ ಯಾಕೆ ಇವ್ರನ್ನ ಕಳಿಸ್ಕೊಡ್ತಾ ಇದ್ದೀರಿ ಅಂತ ಕುತೂಹಲವನ್ನು ವ್ಯಕ್ತ ಮಾಡಿದರು. ಆಕ್ಷೇಪ ಅಲ್ಲ, ಕುತೂಹಲವನ್ನು ವ್ಯಕ್ತ ಮಾಡಿದರು. ಅವಾಗ ನಾವು ಹೇಳಿರುವಂಥ ಮಾತೇನು ಅಂದರೆ, ಸಾಮಾನ್ಯವಾಗಿ ಗುರು ಆಗಬೇಕಾಗಿತ್ತು ಅಂದ್ರೆ ಅವನಿಗೆ ಆಳವಾದ ಅಧ್ಯಯನ ಇರಬೇಕು. ಅಧ್ಯಯನ ಮಾಡಿದ್ದನ್ನು ಚೆನ್ನಾಗಿ ಬಂಧು ಭಕ್ತರಿಗೆ ಹೇಳುವಂಥ, ಮನಮುಟ್ಟುವಂತೆ ತಿಳಿಸಿ ಹೇಳುವಂಥ ಕಲೆ ಇರಬೇಕು. ಕಲ್ತದ್ದನ್ನು ಹೇಳೋದನ್ನು ಎರಡನ್ನೂ ತನ್ನ ಜೀವನದೊಳಗೆ ಅಳವಡಿಸಿಕೊಂಡಿರಬೇಕು. ಅವಾಗ ಮಾತ್ರ ಅವನ ಪರಿಪೂರ್ಣನಾಗಿರುವಂತಹ ಗುರು ಅಂತ ಕರೆಸ್ಕೊಳ್ತಾರೆ. ಸಾಮಾನ್ಯವಾಗಿ ಮೊದಲು ಕಲಿಸ್ತಾರೆ, ಆಮೇಲೆ ಮಾತಾಡೋಕೆ ಹಚ್ತಾರೆ, ಆಮೇಲೆ ಅದರಂಗೆ ನಡಿಪ ಅಂತ ಹೇಳ್ತಾರೆ. ಆದರೆ ಶಿವಯೋಗ ಮಂದಿರದ ವಿಶಿಷ್ಟತೆ ಏನು ಅಂತ ಕೇಳಿದರೆ, ಮೊದಲು ಮಾತಾಡಂತೂ ಹೇಳಂಗಿಲ್ಲ, ಮೊದಲು ಕಲಿ ಅಂತೂ ಹೇಳಂಗಿಲ್ಲ, ಮೊದಲು ಇದನ್ನು ಮಾಡು ಅಂತ ಹೇಳ್ತಾರೆ. ಮಾಡೋದ್ರ ಮೂಲಕ ಶಿಕ್ಷಣವನ್ನು ಆರಂಭಿಸುವಂಥ ವಿಶಿಷ್ಟವಾದ ವ್ಯವಸ್ಥೆ ಯಾವುದಾದ್ರೂ ಗುರುಕುಲದಲ್ಲಿ ಐತೆ ಅಂತ ಅದು ಶಿವಯೋಗ ಮಂದಿರದಲ್ಲಿ. ಮೊದಲು ಬಂದ ಕೂಡಲೇ ಕಲಿ ಅಂತ ಅನ್ನಂಗಿಲ್ಲ. ಬಟ್ಟೆ ಚೇಂಜ್ ಮಾಡು, ಕಪ್ಪನಿ ಹಾಕೋ, ದಿವಸಲ್ಲಿ ಪೂಜೆ ಮಾಡ್ಕೊ, ಸ್ನಾನ ಮಾಡಲಾರ್ದ ಊಟ ಮಾಡಬೇಡ, ಊಟ ಮಾಡೋಕೆ ನೀಡಿ ತಾಂಡೊಳಗೆ ಏನೋ ಬಿಡಬೇಡ, ಖಾರ ಉಪ್ಪು ತಿನ್ನಬೇಡ. ಇಲ್ಲಿಂದನೇ ಅಧ್ಯಯನ ಶುರು. ಅಂದ್ರೆ ಏನಾದರೂ ಮಾಡೋದ್ರ ಮೂಲಕನೇ ಅಧ್ಯಯನವನ್ನು ಪ್ರಾರಂಭ ಮಾಡುವಂಥ ವಿಶಿಷ್ಟವಾದ ವ್ಯವಸ್ಥೆ ಅದು ಶಿವಯೋಗ ಮಂದಿರದಲ್ಲಿ. ಆ ಕಾರಣಕ್ಕಾಗೇ ಇಲ್ಲಿಂದ ಹೋದವರು ಎಂದು ಫೇಲ್ ಆಗಂಗಿಲ್ಲ ಜೀವನದೊಳಗೆ. ಫೇಲ್ ಆಗಂಗಿಲ್ಲ. ಕಾರಣ
ಕಲ್ತದ್ದು ಒಮ್ಮೊಮ್ಮೆ ನಮ್ಮ ಹೃದಯಕ್ಕೆ ಇಳಿಯಂಗಿಲ್ಲ, ನಾವು ಹೇಳಿದ್ದೂ ಒಮ್ಮೆ ನಮ್ಮ ಹೃದಯಕ್ಕೆ ಇಳಿಯಂಗಿಲ್ಲ. ಆದ್ರೆ ಯಾವುದನ್ನು ನಾವು ಆಚರಣೆ ಮಾಡಿರ್ತೀವೋ ಅದು ಮಾತ್ರ ನಮ್ಮ ಹೃದಯದೊಳಗೆ ಆಳವಾಗಿದ್ದೇ ಇರ್ತದೆ, ಅದನ್ನು ಬಿಟ್ಟು ಹೋಗ್ಲಿಕ್ಕೆ ಆಗಂಗಿಲ್ಲ. ಇಂಥ ಒಂದು ವಿಶಿಷ್ಟವಾದ ವ್ಯವಸ್ಥೆ ಅದು ಇಲ್ಲಿರೋದ್ರಿಂದ ನಾವು ಶಿವಯೋಗ ಮಂದಿರ ಬೇಸ್ ಹಿಡ್ಕೊಂಡು ಮರಿಗಳನ್ನು ಆಯ್ಕೆ ಮಾಡ್ತಾ ಇದ್ದೇವೆ ಅನ್ನುವಂಥ ಮಾತನ್ನು ಅವತ್ತು ಅವರಿಗೆ ಹೇಳಿರುವಂತಹದ್ದು. ಆ ದಿಶೆಯಲ್ಲಿ ಇವತ್ತು ವೇದ ವಿಜ್ಞಾನ ಗುರುಕುಲದಲ್ಲಿ ಟ್ರಯಲ್ 5 ದಿವಸಗಳ ನಿವಾಸ ಪರೀಕ್ಷೆಯನ್ನು ಪೂರ್ಣಗೊಳಿಸಿ ನಮ್ಮ ಅಣ್ಣಗೌಡ ಪಾಟೀಲ್ ಯಡೂರಿನ ಹಿರಿಯರು ಅವರ ಕರ್ಕೊಂಡು ಬಂದಾರ. ಆಮೇಲೆ ಅಭಿಷೇಕ್ ದೇವರನ್ನು ಇಲ್ಲಿ ನಾವು ಬಿಡ್ತಾ ಇದ್ದೇವೆ. ನಮ್ಮ ಸಿ.ಜೆ. ಮಠಪತಿ ಅವರು ಹೇಳಿದರು, ಲಿಂಗೈಕ್ಯ ಸಿದ್ದರಾಮ ಶಿವಾಚಾರ್ಯ ಸ್ವಾಮಿಗಳನ್ನು ಹಿಡ್ಕೊಂಡು ಇಲ್ಲಿ ತನಕ 4 ತಲೆಮಾರಿನಿಂದಲೂ ಹಿಪ್ಪರಿಗೆ ಹಿರೇ ಮಠಕ್ಕೆ ಶಿವಯೋಗ ಮಂದಿರದ್ದು ಋಣ ಆಯ್ತು ಅಂತ ಹೇಳಿ ಅದು ಸತ್ಯವಾಗಿರುವಂಥ ಮಾತು. ಇಂಥ ಎಷ್ಟೋ ಮಠಗಳ ಮೇಲೆ ಶಿವಯೋಗ ಮಂದಿರದ ಋಣ ಆಯಿತು, ಒಂದಲ್ಲ ಎರಡಲ್ಲ, ಎಷ್ಟೋ ಮಠಗಳ ಮೇಲೆ. ಸಿದ್ದರಾಮ ಶಿವಾಚಾರ್ಯ ಸ್ವಾಮಿಗಳವರನ್ನು ಕಳಿಸಿದವರು 12 ವರ್ಷದ ತನಕ ಯಾರೂ ಬಂದು ಭೇಟಿ ಆಗಿರಲಿಲ್ಲ. ಅದಕ್ಕೆ ಕಾರಣ ಭಕ್ತರ ತಾತ್ಸಾರ ಅಂತ ನಾವು ಅಂದ್ಕೊಳ್ಳೋಂಗಿಲ್ಲ. ಅದಕ್ಕೆ ಕಾರಣ ಶಿವಯೋಗ ಮಂದಿರದ ವ್ಯವಸ್ಥೆ ಆಗಿತ್ತು. ಆ ಕಾಲಕ್ಕೆ ಯಾರು ನೋಡೋಕ್ಕೂ ಬಿಡ್ತಿರ್ಲಿಲ್ಲ, ಯಾರು ಮಾತಾಡ್ಸೋಕ್ಕೂ ಬಿಡ್ತಿರ್ಲಿಲ್ಲ. ಒಮ್ಮೆ ಬಂದರು ಅಂದ್ರೆ ತಿರುಗಿ ಕರ್ಕೊಂಡು ಹೋಗಾಕ ಬರಬೇಕು. ಈಗ ಒಂದು ಸ್ವಲ್ಪ ಸಮಾಜದ ಒತ್ತಡದ ಕಾರಣಕ್ಕಾಗಿ ನೋಡಲಿಕ್ಕೆ, ಭೇಟಿಯಾಗಲಿಕ್ಕೆ, ಮಾತಾಡಲಿಕ್ಕೆ ಮತ್ತು ಮಠಗಳ ಪರಂಪರೆನೂ ಉಳಿದು ಕಳ್ಕೊಂಡು ಹೋಗಬೇಕು ಅನ್ನೋ ಕಾರಣಕ್ಕೆ ಪ್ರಸಂಗ ಬಂದಾಗ ಜಾತ್ರೆ, ಪುಣ್ಯತಿಥಿ ಇಂಥ ಕಾರ್ಯಕ್ರಮಗಳಿಗೆ ಕಳಿಸಿಕೊಡುವಂಥ ವ್ಯವಸ್ಥೆನೂ ಕೂಡ ಇದೆ. ಅವರಷ್ಟೇ ಅಲ್ಲ, ನಾವು ಏನು ಮೊದಲು ಶಿವಮಂದಿರಕ್ಕೊಂದು ಬಂದೀವಲ್ಲ, ಬಂದ ಮೇಲೆ 5 ವರ್ಷದ ತನಕ ಇಬ್ಬರಿಗೆ ಮುಖ ನೋಡಿದ್ರೆ ಹಳ್ಳಿ ನಾವು ಅವ್ರನ್ನ ಬಿಡ್ರಿ, ನಾವು ಹೋಗಿಲ್ಲ. ಅವರು 45 ವರ್ಷದ ಹಿಂದಿನ ಸುದ್ದಿ. ನಾವು ಇತ್ತೀಚೆಗೆ ಲೇಟೆಸ್ಟ್ ಏನು ಶಿಪ್ರಿಗಿಂದ ಬಂದೀವಿ, ಮುಂದೆ ಶಿವ ಮಂದಿರ ಬಿಟ್ಟು ಹೋದ್ಮೇಲೆ ಇಬ್ಬರಿಗೆ ನೋಡಿದ್ದು ನಾವು. ಕಾಶಿಗೆ ಹೋಗೋ ಕಾಲಕ್ಕೆ, ಇಲ್ಲಿಂದ ಕಾಶಿಗೆ ಹೋಗೋ ಕಾಲಕ್ಕೆ ಬಂದಿದ್ದಲ್ಲಿ ಅವಾಗ ಮಾತ್ರ ಇಬ್ಬರಿಗೆ ಬಂದದ್ದು. ಮುಂದೆ ಕಾಶಿಗೆ ಹೋದ್ಮೇಲೆ ವರ್ಷ ಬರುವ ಹೋಗೋ ಪದ್ಧತಿ ಶುರುವಾಯಿತು. ಆದರೆ ಶಿವ ಮಂದಿರದಲ್ಲಿ ಇದ್ದಾಗ ಮಾತ್ರ 5 ವರ್ಷದ ತನಕ ನೋಡೇ ಇಲ್ಲ ನಾವು. ಇಲ್ಲೇ ಯಾರು ಬರ್ತಿದ್ರು, ಏನಾರು ಬೇಕಂದ್ರೆ ಫೋನಲ್ಲಿ ಪತ್ರ ಬರೀತಿದ್ವಿ. ಅವಾಗ ತಂತಂದು ನಮ್ಮ ಕನ್ನೋಳಿ ಮಲ್ಲಪ್ಪನವರಿದ್ದರು, ಅವರು ಹೆಂಗೆ ಸಾರೆ ಬರ್ತಿದ್ರು. ಶಿವರುದ್ರ ಶರಣರಿದ್ದರು. ನಮ್ಮ ಸಿ.ಜೆ. ಮಠಪತಿಯವರಂತೂ ಇಲ್ಲೇ ಇರೋದರಿಂದ ಭಾಳ ಅನುಕೂಲ ಆಗಿತ್ತು. ನಮ್ಗೆ ಏನಾರು ಬೇಕಾದ್ರೆ ತಂದು ಕೊಡೋದು ಮಾಡೋದೆಲ್ಲ ಮಾಡ್ತಿದ್ರು. ಹಂಗೆ ಈಗ ಒಮ್ಮೆ ನಿಮ್ಮನ್ನು ಯಾಕೆ ಕರ್ಕೊಂಡು ಬಂದೀವಿ ಅಂದ್ರೆ ನಡು ಮತ್ತೆ ಬಂದು ಅವ್ರಿಗೆ ಕಿರಿಕಿರಿ ಮಾಡುವಂತ ಏನು ಬರೋದು ಎಲ್ಲ ಈಗ ಬರೋದು ಕರ್ಕೊಂಡು ಬಂದಿರೋದು. ಆಮೇಲೆ ಮತ್ತೆ ಇಲ್ಲಿಂದ ಬಿಟ್ಟು ಹೋಗೋ ತನಕ ಹಗಲೆಲ್ಲ ಯಾರೋ ನಮ್ಮ ಬರದೇವ್ರು ನೋಡ್ಬೇಕು, ನಾವು ಭೇಟಿ ಆಗ್ಬೇಕು ಅಂತ ಅನ್ನಂಗಿಲ್ಲ. ಅವಶ್ಯಕತೆ ಇದ್ದಾಗ ಮಾತ್ರ ಯಾರೋ ಒಬ್ರು ಬರ್ತಾರೆ, ಏನು ಬೇಕಂದ್ರೆ ಕೊಡ್ತಾರೆ, ವ್ಯವಸ್ಥೆ ಮಾಡ್ತಾರೆ. ಆಮೇಲೆ ಮತ್ತೆ ಅವ್ರ ಅಧ್ಯಯನಕ್ಕೆ ತೊಂದರೆ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಯಾರ್ಯಾರು ಬರ್ಬೇಕನ್ನೋದಾದ್ರೆ ಒಮ್ಮೆ ಬಂದುಬಿಡ್ರಿ ಅಂತ ಹೇಳಿ ಒಂದು ಕರೆ ಕೊಟ್ಟಾಗ 1 ಬಸ್, 2 ಬಸ್, 3 ಬಸ್, 5 ಬಸ್ ಆದರೂ ಒಂದು 5-6 ಕಾರ್ ಗಾಡಿ ಆಗಿವೆ. ಇಷ್ಟೆಲ್ಲ ಜನ ಬಂದಿದ್ದಾರೆ. ನಿಜವಾಗಲೂ ಇಬ್ಬರಿಗೆ ಭಕ್ತರ ಭಕ್ತಿ ಅದು ಅಪ್ರತಿಮವಾಗಿರುವಂಥ, ಅದಕ್ಕೆ ತುಲನೆ ಮಾಡಲಿಕ್ಕೆ ಆಗಂಗಿಲ್ಲ. ಅದಕ್ಕೆ ಎಲ್ಲ ಸ್ವಾಮಿಗಳು ಏನಂತಾರಂದ್ರೆ, ನಮ್ಮ ಭಕ್ತರಿದ್ದರೆ ಇಬ್ಬರಿಗೆ ಭಕ್ತರಿದ್ದಲ್ಲಿ ಇರಬೇಕು ಅಂತ ಬಯಸ್ತಿರ್ತಾರೆ. ಅದಕ್ಕೆ ಕಾರಣ ನೀವು ಗುರುಗಳ ಮೇಲೆ ಇಟ್ಟಿರುವಂಥ ಭಕ್ತಿ ಮತ್ತು ನಿಮ್ಮನ್ನೇ ಸರ್ವಸ್ವ ಅಂತ ತಿಳ್ಕೊಂಡು ಮಠದ ಸ್ವಾಮಿಗಳು ಕೂಡ ನಡ್ಕೊಂಡು ಬಂದಾರೆ. ನಾವು ಯಾವಾಗಲೂ ಹೇಳ್ತಿರ್ತೀವಿ, ಇವತ್ತು ನಾವು ಯಡೂರು ಮಠಕ್ಕಾಗಿರ್ಬೋದು, ಒಂದು ಪೀಠಕ್ಕಾಗಿರ್ಬೋದು, ಸ್ಥಾನ ಮಾನ ದೃಷ್ಟಿಯಿಂದ ಬೇಕಾದಷ್ಟು ದೊಡ್ಡವರಾಗಿರ್ಬೋದು, ಆದರೂ ಕೂಡ ಶ್ರೀಶೈಲ ಜಗದ್ಗುರುಗಳ ತಾಯಿ ಬೇರೆ ಎಲ್ಲದಂದ್ರೆ ಅದು ಹಿಪ್ಪರಿಗೆ ಇದೆ. ಅಲ್ಲಿಂದಲೇ ಬೆಳೆದಿರುವಂತಹ ಹಿಪ್ಪರಿಗೆ ಜನ್ಮದ ಪ್ರಾರಂಭ ಅಂದ್ರೆ ಶಿವಯೋಗ ಮಂದಿರ ನಮ್ಮ ಸಾಧನೆಯ ಪ್ರಾರಂಭ. ಅದಕ್ಕೆ ಶ್ರೀಶೈಲ ಜಗದ್ಗುರುಗಳ ಜೀವನದೊಳಗೆ ಇವೆರಡೂ ಕೂಡ ಅವಿಸ್ಮರಣೀಯ ಸ್ಥಳಗಳು ಅನ್ನುವಂಥದ್ದನ್ನು ನಾವು ಎಂದೂ ಕೂಡ ಮರೀಲಿಕ್ಕಾಗಂಗಿಲ್ಲ. ಆ ದಿಶೆಯಲ್ಲಿ ಇವತ್ತು ಹಾವೇರಿಯ ಸದಾಶಿವ ಸ್ವಾಮಿಗಳು ತಮ್ಮ ಮಠ ಕಟ್ಟಬೇಕು, ತಮ್ಮ ಮಠ ಬೆಳೆಸಬೇಕು, ತಮ್ಮ ಸಮಾಜವನ್ನು ನೋಡ್ಕೋಬೇಕು ಅನ್ನುವಂಥ ಈ ಸಂದರ್ಭಗಳಲ್ಲೂ ಕೂಡ ತಮ್ಮದನ್ನೋದನ್ನು ಎಲ್ಲವನ್ನು ಬದಿಗಿಟ್ಟು
ಶಿವಯೋಗ ಮಂದಿರನೇ ನಮ್ಮದು ಅನ್ನುವಂಥ ಭಾವನೆ ಇಟ್ಕೊಂಡು ಇವತ್ತು ಹೆಚ್ಚಿನ ಸಮಯವನ್ನು ಇಲ್ಲಿ ಕೊಡ್ತಾ ಇದ್ದಾರೆ. ಇದು ನಿಜಕ್ಕೂ ಆದರ್ಶವಾಗಿರುವಂತಹದ್ದು. ಎಲ್ಲ ಸ್ವಾಮಿಗಳ ಮೇಲೆ ಶಿವಯೋಗ ಮಂದಿರದ ಋಣ ಇದ್ದರೆ ಶಿವಯೋಗ ಮಂದಿರದ ಮೇಲೆ ಅವ್ರ ಋಣ ಆಗ್ತಾ ಇದೆ ಅನ್ನೋ ಮಟ್ಟಕ್ಕೆ ಇವತ್ತು ಅವರು ಶಿವಯೋಗ ಮಂದಿರವನ್ನು ಪ್ರೀತಿಯಿಂದ ಕಾಣ್ತಾ ಇರೋದು ನಿಜಕ್ಕೂ ಶ್ಲಾಘನೀಯವಾಗಿರುವಂತಹದ್ದು. ಹೆಚ್ಚಿನ ಸಮಯವನ್ನು ಕೊಟ್ಟು ಇಲ್ಲಿ ಶಿಕ್ಷಣ ವ್ಯವಸ್ಥೆ, ಅಧ್ಯಯನ, ಅಧ್ಯಾಪನ, ಪಾಠ ಪ್ರವಚನದ ವ್ಯವಸ್ಥೆ ಇನ್ನೂ ಗುಣಮಟ್ಟದ್ದಾಯಿತು ಅಂದರೆ ಬಹಳ ಚೆನ್ನಾಗಿ ಆಗ್ತದೆ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ವ್ಯಕ್ತ ಮಾಡಿ, ಸಾಕಷ್ಟು ಚೆನ್ನಾಗಿದೆ ಆದರೆ ಇನ್ನೂ ಚೆನ್ನಾಗಿ ಅದನ್ನು ನಾವು ಮಾಡಿದ್ವಿ ಅಂತಂದರೆ ಬಹಳ ಒಳ್ಳೆಯದಾಗುತ್ತೆ ಅನ್ನುವಂಥದ್ದನ್ನು ಇಲ್ಲಿ ವ್ಯಕ್ತ ಮಾಡಿ, ಇವತ್ತು ಅನೇಕ ಶ್ರೀಗಳವರು ಇಂಥ ಒಂದು ಕಾರ್ಯಕ್ರಮ ಶಿವಯೋಗ ಮಂದಿರದಲ್ಲಿದೆ, ನೀವು ಬರಬೇಕು ಅಂತ ತಿಳ್ಕೊಂಡು ಸೂಚನೆಯನ್ನು ಕೊಟ್ಟಾಗ ನಮ್ಮ ಜೊತೆಗೆ ಕಲ್ತಿರುವಂತಹ ಶ್ರೀಗಳವರು, ನಮ್ಮ ಒಪ್ಪತ್ತಿನ ಮಠ ಸ್ವಾಮಿ ಬಂದರು, ಎಲ್ಲ ಕೂಡ್ಕಲ್ತವ್ರು, ನಮ್ಮ ನವಲಗುಂದ ಸ್ವಾಮಿಗಳು ನಮ್ಮ ಜೊತೆಗೆ ಕಲ್ತವ್ರು, ಯಲಬುರ್ಗಾದ ಸ್ವಾಮಿ ಬಂದಾರ, ಅವರು ನಮ್ಮ ಜೊತೆಗೆ ಕಲ್ತವ್ರು, ಚಿಗೇರಿ ಸ್ವಾಮಿ ಬಂದಾರ, ಅವರು ನಮ್ಮ ಜೊತೆಗೆ ಕಲ್ತವ್ರು. ನಮ್ಗೆ ಯಾರು ಬರಲಿ ಹಿಂದೆ ಬಾಗಲಕೋಟೆ ತೆಕ್ಕಿನೊಂದು ಸ್ವಾಮಿ ಬಂದಾರೆ. ಈಗ ಬಹುತೇಕ ನಮ್ಮ ಮಠದ ಕಾರ್ಯಕ್ರಮಕ್ಕೆ ಇಷ್ಟು ಮಂದಿ ಸ್ವಾಮಿಗಳು ಸಿಗಂಗಿಲ್ಲ. ಶಿವಯೋಗ ಮಂದಿರಕ್ಕೆ ಅಂದ್ಕೊಳ್ಳಿ ಇಷ್ಟೆಲ್ಲ ಬಳಕೆ ಬಂದದ. ಇದು ಹಿಪ್ಪರಿಗೆ ಮಠದ ಎಲ್ಲ ಭಕ್ತರ ಭಾಗ್ಯ ಅಂತ ನೀವೆಲ್ಲ ಭಾವಿಸ್ಕೊಳ್ಬೇಕು. ಅಂದರೆ ಶಿವಯೋಗ ದರ್ಶನ ನೋಡ್ತಾ ಇಲ್ಲ, ಶಿವಯೋಗ ಮಂದಿರದ ಕರುಳು ಬಳೆಯ ಅನೇಕ ಶ್ರೀಗಳ ದರ್ಶನ ಕೂಡ ನಿಮಗೆಲ್ಲ ಪ್ರಾಪ್ತ ಆಗ್ತಾ ಇದೆ. ಕುಮಾರಸ್ವಾಮಿಗಳ ಜೊತೆಗೆ ದರ್ಶನ, ಸದಾಶಿವ ಸ್ವಾಮಿಗಳ ಜೊತೆಗೆ ದರ್ಶನ. ಈ ಪರಿಸರದೊಳಗೆ ಎಷ್ಟು ಸಮಯ ಕಳೀತೀರಿ ಅಂದರೆ ಅದು ನಿಮ್ಮ ಜೀವನದ ಅಮೂಲ್ಯವಾಗಿರುವಂಥ ಕ್ಷಣ. ಅದು ಪುಣ್ಯ ಮಾಡಿದವರು ಮಾತ್ರ ಸಿಗ್ತದೆ. ಆ ಸೌಭಾಗ್ಯವನ್ನು ನೀವೆಲ್ಲ ಪಡ್ಕೊಂಡಿರಿ ಅನ್ನುವಂಥ ಮಾತುಗಳನ್ನು ಇಲ್ಲಿ ವ್ಯಕ್ತ ಮಾಡ್ತಾನೆ. ಈಗ ನಿಮ್ಮ ಮರದೇವ್ರನ್ನ ಬಿಟ್ಟಾಯಿತು, ಯಡೂರಿನ ಮರದೇವ್ರನ್ನ ಕರ್ಕೊಂಡಾಯಿತು. ಇನ್ನು ಎಲ್ಲರೂ ಕೂಡ್ಕೊಂಡು ಇಲ್ಲಿರುವಂಥ ಮರದೇವರಿಗೆ ಪ್ರಸಾದವನ್ನು ಮಾಡಿಸಿ, ಗಣಾರಾಧನೆಯನ್ನು ಮಾಡಿಸಿ, ನೀವು ಎಲ್ಲ ಪ್ರಸಾದ ಮಾಡಿಕೊಂಡು ವಿಭೂತಿ ತೊಗೊಳ್ಳೋರು ವಿಭೂತಿ ತೊಗೊಳ್ರಿ, ತಿರುಗಾಡಿ ಶಿವಯೋಗ ಮಂದಿರ ನೋಡೋರೆಲ್ಲ ಶಿವಯೋಗ ಮಂದಿರ ನೋಡ್ರಿ, ನೋಡ್ಕೊಂಡು ಗಡಬಡಿ ಮಾಡಲಾರ್ದ ಆರಾಮಾಗಿ ನಿಮ್ಮ ಊರಿಗೆ ಹೋಗೋರು ತೆರಳಬಹುದು ಅನ್ನುವಂಥ ಸೂಚನೆಯನ್ನು ಕೊಟ್ಟು ಈ ಕಾರ್ಯಕ್ರಮಕ್ಕಾಗಿ ಕಳೆದ ಅನೇಕ ದಿನಗಳಿಂದ ಪ್ರಯತ್ನವನ್ನು ಮಾಡಿರುವಂತಹ ಯಡೂರಿನ ಹಿಪ್ಪರಿಗೆಯ ಎಲ್ಲ ಸದ್ಭಕ್ತರಿಗೆ ಇದಕ್ಕೆ ವ್ಯವಸ್ಥೆಯನ್ನು ಅಣಿಗೊಳಿಸಿಕೊಟ್ಟಿರುವಂತಹ ಶಿವಯೋಗ ಮಂದಿರದ ಉಪಾಧ್ಯಕ್ಷರಾದಿಯಾಗಿ ಎಲ್ಲ ಸಿಬ್ಬಂದಿ ವರ್ಗದವರಿಗೆ, ವಿಶೇಷವಾಗಿ ಅಂದಾನ ಶಾಸ್ತ್ರಿಗಳವರಿಗೆ, ನಮ್ಮ ಜೊತೆಗೆ ಪೂರ್ವಾಶ್ರಮದಲ್ಲಿ ಅಧ್ಯಯನ ಮಾಡಿರುವಂತಹ ಅನೇಕ ಸ್ವಾಮಿಗಳು ಕೂಡ ಇಲ್ಲಿ ಆಗಮಿಸಿ ನಮಗೆ ಸಂತೋಷವನ್ನು ಉಂಟು ಮಾಡಿರೋದರಿಂದ ಎಲ್ಲ ಶ್ರೀಗಳವರಿಗೆ ಸರ್ವರಿಗೂ ಕೂಡ ಸನ್ಮಾನ್ಯವನ್ನು ಹಾರೈಸಿ ಆಶೀರ್ವಚನವನ್ನು ಪೂರ್ಣಗೊಳಿಸ್ತಾ ಇದ್ದೇವೆ. ಓಂ ಶಾಂತಿ ಶಾಂತಿ.